ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ಸ್ ಅಂತ ತಾಲೂಕ್ಸ್ ಅಂತ ಆಯಿತು. ಇದರಲ್ಲಿ ಗುಲ್ಬರ್ಗ, ಬಾಂಬೆ ಕರ್ನಾಟಕ, ಕಿತ್ತೂರು ಕರ್ನಾಟಕ ಅಂತ ಹೇಳ್ತೇವೆ, ಕಲ್ಯಾಣ ಕರ್ನಾಟಕ ಅಂತ ಹೇಳ್ತೇವೆ, ಬೆಂಗಳೂರು ರೀಜನ್ ಹೇಳ್ತೇವೆ, ಮೈಸೂರು ರೀಜನ್ ಒಳಗೆ ಅಲ್ಲಲ್ಲಿ ತಾಲೂಕುಗಳು ಎಷ್ಟು ಹಿಂದುಳಿದಿದ್ವೋ ಆ ಹಿಂದುಳಿದರ ಪ್ರಕಾರ ಒಂದು ಅನುದಾನ, ಒಂದು ಸೂಚ್ಯಾಂಕಗಳನ್ನು ತಯಾರು ಮಾಡಿದ್ರು. ಅದಾದಮೇಲೆ ಅದರದ್ದು ಪ್ರಗತಿ ಎಷ್ಟಾಗಿದೆ, ಇದರಿಂದ ಏನು ಒಂದು ವ್ಯವಸ್ಥೆ ಒಂದು ಈಡೇರಿಸ್ಕೊಂಡಿದ್ದೇವೆ ನಾವು ನಮ್ಮ ರಾಜ್ಯದಲ್ಲಿ ಅಂತ ಒಂದು ಪರಿಶೀಲನೆ ನಡೆಸಿದಾಗ ಒಂದು ವಿಚಾರ ಬಂತು. ಇದಕ್ಕೆ ಏನಿತ್ತು ಒಂದು 20-25 ವರ್ಷ ಹಿಂದೆ ಬಹಳ ಬದಲಾವಣೆ ಆಗಿದೆ. ಅದಕ್ಕೆ ಹೊಸದೇನು ಮಾಡಬೇಕು ನಾವು ಅಂತ ಹೇಳಾದ್ಮೇಲೆ ಮಾನ್ಯ ಮುಖ್ಯಮಂತ್ರಿಯವರು ಅವರ 2022-23 ಆಯವ್ಯ ಭಾಷಣದಲ್ಲಿ ತಜ್ಞರ ಕೆಳಗೆ ಒಂದು ಸಮಿತಿ ರಚಿಸಿದೆ ಅಂತ ಘೋಷಿಸಿದರು. 2024ರಲ್ಲಿ ಮಾನ್ಯ ಪ್ರೊಫೆಸರ್ ಎಂ ಗೋವಿಂದರಾವ್ ಸಾಹೇಬರು ಅವರ ನೇತೃತ್ವದಲ್ಲಿ ಒಂದು ಸಮಿತಿ ರಚಿಸಲಾಯಿತು. ಈ ಸಮಿತಿಯಲ್ಲಿ ಸದ್ಯಕ್ಕೆ 6 ಸದಸ್ಯರುಗಳಿದ್ದಾವೆ. ಪ್ರೊಫೆಸರ್ ಬಾಗಲಕೋಟಿಯವರು, ಪ್ರೊಫೆಸರ್ ಸೂರ್ಯನಾರಾಯಣರವರು, ಪ್ರೊಫೆಸರ್ ಸಂಗೀತಾ ಕಟ್ಟಿಮನಿಯವರು, ನಾನು ಸದಸ್ಯ ಕಾರ್ಯದರ್ಶಿ, ಶ್ರೀ LK ಅತೀಕ್ ಅಪರ ಮುಖ್ಯ ಕಾರ್ಯದರ್ಶಿಗಳು ಮಾನ್ಯ ಮುಖ್ಯಮಂತ್ರಿಯವರಿಗೆ, ಹಾಗೂ ಮಾನ್ಯ ಅಧ್ಯಕ್ಷರು ಪ್ರೊಫೆಸರ್ ಎಂ ಗೋವಿಂದರಾವ್ ಸಾಹೇಬರು. ಪ್ರೊಫೆಸರ್ ಎಂ ಗೋವಿಂದರಾವ್ ಸಾಹೇಬ್ರ ಬಗ್ಗೆ ತಮಗೆ ಹೇಳಬೇಕಾದ್ರೆ, ಪ್ರೊಫೆಸರ್ ಎಂ ಗೋವಿಂದರಾವ್ ಅವರು ದೇಶದಲ್ಲಿ ಪಬ್ಲಿಕ್ ಫೈನಾನ್ಸ್ ಆರ್ಥಿಕ ವಿಷಯದಲ್ಲಿ ಅತಿ ಪರಿಣಿತರು. ಪ್ರೊಫೆಸರ್ UR ರಾವ್ ನಮ್ಮ ಇಸ್ರೋ ಇರುತ್ತಲ್ಲ ಅವ್ರ ತಮ್ಮ, ಇವರು ಸಹೋದರರವರು. ಪ್ರೊಫೆಸರ್ ಎಂ ಗೋವಿಂದರಾವ್ ಸಾಹೇಬರು 5 ವರ್ಷ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯೋ ಎಕನಾಮಿಕ್ ಚೇಂಜ್ ಬೆಂಗಳೂರಿನ ನಿರ್ದೇಶಕರಾಗಿ, 10 ವರ್ಷ NIPFP ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಫೈನಾನ್ಸ್ ಆ್ಯಂಡ್ ಪಾಲಿಸಿ ದಿಲ್ಲಿಯಲ್ಲಿ ನಿರ್ದೇಶಕರಾಗಿ, ಹಾಗೂ 16 ಹಣಕಾಸಿನ ಆಯೋಗಗಳಾಗಿದ್ದಾವೆ ಒಂದು 70-75 ವರ್ಷದಿಂದ. ಈ 16 ಹಣಕಾಸು ಆಯೋಗಗಳಲ್ಲಿ ಒಬ್ಬ ಕನ್ನಡಿಗರು ನಮ್ಮ ಪ್ರೊಫೆಸರ್ ಎಂ ಗೋವಿಂದರಾವ್ ಸಾಹೇಬರು. ಸೊ ಅದು ಒಂದು ಅವರಿಗೆ ಒಂದು ಕೀರ್ತಿ ಇದೆ. ಅಂಥ ಆರ್ಥಿಕ ತಜ್ಞರು, ಅಂಥ ವಿದ್ವಾಂಸರು ನಮಗೆ ಈ ಸಮಿತಿಯಲ್ಲಿ ಮಾರ್ಗದರ್ಶನ ಕೊಟ್ಟುಬಿಟ್ಟು ಒಂದು ವ್ಯವಸ್ಥಿತವಾಗಿ ಕರ್ನಾಟಕವನ್ನು ಹೇಗೆ ನಾವು ಮುಂದೆ ತೆಗೆದುಕೊಂಡು ಹೋಗ್ಬೋದು ಒಂದು ವರದಿಯನ್ನು ತಯಾರು ಮಾಡಲಿಕ್ಕೆ ಅಧ್ಯಕ್ಷರಾಗಿದ್ದಾರೆ. ಸೊ ಈ ಹೇಳ್ತಾ ಮಾನ್ಯ ಅಧ್ಯಕ್ಷರಲ್ಲೇ ನಾನು ಕೇಳ್ಕೊಳ್ತೇನೆ ತಾವು ಮಾತಾಡಬೇಕು ಅಂತ. ಇದು 22 ವರ್ಷದ ಮೇಲೆ ಡಾಕ್ಟರ್ ನಂಜುಂಡಪ್ಪರವರ ವರದಿ ಅದನ್ನು ಇಂಪ್ಲಿಮೆಂಟೇಷನ್ ಮಾಡಿದ ಮೇಲೆ ಈ ಸಮಿತಿ ರಚಿಸಲಾಗಿದೆ. ಅಲ್ಲಿ ಡಾಕ್ಟರ್ ನಂಜುಂಡಪ್ಪ ಅವರು 2002ಕ್ಕೆ ಅಧ್ಯಯನ ಮಾಡುವಾಗ 114 ತಾಲೂಕುಗಳಲ್ಲಿ ಅವರು 39 ಅತ್ಯಂತ ಹಿಂದುಳಿದ ಜಾಗ, ಅತ್ಯಂತ ಹಿಂದುಳಿದ ತಾಲೂಕು, 40 ಹಿಂದುಳಿದ ತಾಲೂಕು ಮತ್ತು ಮತ್ತೊಂದು 39 ಅತ್ಯಂತ ಹಿಂದುಳಿದದ್ದು, ಅತಿ ಹಿಂದುಳಿದದ್ದು, ಆಮೇಲೆ ಹಿಂದುಳಿದದ್ದು ಅಂತೇಳಿ 114 ತಾಲೂಕುಗಳನ್ನು 35 ಇಂಡಿಕೇಟರ್ಸ್ ಸೂಚಿಗಳ ಪ್ರಕಾರ ಅವರು ಮಾಡಿ ವರದಿಯನ್ನು ತಪ್ಪಿಸಿ ಇದು ಮಾಡಿದ್ದಾರೆ, ವರದಿ ಕೊಟ್ಟಿದ್ದಾರೆ. ಅದರ ಪ್ರಕಾರ ಅವರು 31,000 ಕೋಟಿ ಈ ಹಿಂದುಳಿದ ಜಾಗಕ್ಕೆ ಖರ್ಚು ಮಾಡಬೇಕು ಅಂತ, 15,000 ಕೋಟಿ ರೆಗ್ಯುಲರ್ ಪ್ಲ್ಯಾನ್ ಪ್ರಕಾರ, ಮತ್ತೊಂದು 16,000 ಕೋಟಿ ಸ್ಪೆಷಲ್ ಡೆವಲಪ್ಮೆಂಟ್ ಪ್ಲ್ಯಾನ್ ಪ್ರಕಾರ ಮಾಡಬೇಕು ಅಂತ ವರದಿ ಕೊಟ್ಟಿದ್ದರು. ಅದು ಅವ್ರಿಗೆ ವರದಿ ಕೊಟ್ಟಿದ್ದು 2002ಕ್ಕೆ. ಆದರೆ 2008ರಿಂದ ಇದನ್ನೆಲ್ಲ ಅಧ್ಯಯನ ಮಾಡಿ 2008ರಿಂದ ಸ್ಪೆಷಲ್ ಡೆವಲಪ್ಮೆಂಟ್ ಪ್ಲ್ಯಾನ್ ಶುರು ಮಾಡಿದ್ದಾರೆ. ಅದರಲ್ಲಿ ಸಾಧಾರಣ ಒಟ್ಟಿಗೆ 37,000 ಕೋಟಿಯಷ್ಟು ಖರ್ಚು ಮಾಡಿದ್ದಾರೆ. ಆದರೂ ಇದು ಹೇಗೆ ಏನೆಲ್ಲ ಆಗಿದೆ ಅದರ ಮೇಲೆ ಯಾವುದು ಅತ್ಯಂತ ಹಿಂದುಳಿದ ಜಾಗ ಅದು ಹಾಗೇ ಇದೆಯೋ ಅಲ್ಲ ಏನಾದರೂ ಏನು ಬದಲಾವಣೆ ಏನಾದರೂ ಆಗಿದೆಯೋ ಅಂತ ಹೇಳಿ ಅದನ್ನು ನೋಡಲಿಕ್ಕೆ ಅದನ್ನು ಅಧ್ಯಯನ ಮಾಡಲಿಕ್ಕೆ ಈ ಕಮಿಟಿಯನ್ನು ರಚಿಸಲಾಗಿದೆ. ನಾವು ಈಗ 4 ಡಿವಿಷನ್ಗಳಿಗೂ ಇಡೀ ಕಮಿಟಿ ಹೋಗಿದೆ. ಕಲಬುರಗಿ ಡಿವಿಷನ್ಗೆ ಹೋಗಿದೆ,
ಬೆಳಗಾವಿ ಡಿವಿಷನ್ಗೂ ಹೋಗಿ ಬಂದಾಯಿತು. ಮೈಸೂರು ಡಿವಿಷನ್ ಹೋಗಿ ಇದು ಈಗ 4ನೇ ಡಿವಿಷನ್ ಬೆಂಗಳೂರು ಡಿವಿಷನ್ಗೆ ಬಂದಿವೆ. ಎಲ್ಲ ಇಲ್ಲಿದ್ದು ಎಲ್ಲ ಜಿಲ್ಲೆಗಳ ಜೊತೆಗೆ ಡಿಸ್ಕಷನ್ ಮಾಡಲಿಕ್ಕೆ. ಆಮೇಲೆ ಕೆಲವು ಮೆಂಬರ್ಸ್ಗಳು ಪ್ರತಿ ಜಿಲ್ಲೆಗೂ ಹೋಗಿ ಡಿಸ್ಕಷನ್ ಮಾಡ್ತೇವೆ. ನಾವು ನಮ್ಮದೇ ಅದೇ ಅಂಕಿಅಂಶಗಳನ್ನು ಎಲ್ಲ ತೆಗೆದುಕೊಂಡು ಬೇರೆ ಎಲ್ಲ ಈ ಇಂಡಿಕೇಟರ್ಸ್ ಎಲ್ಲ ಚೇಂಜ್ ಆಗಿದೆ. ಆ ಇಂಡಿಕೇಟರ್ಸ್ ಎಲ್ಲ ನಮ್ಗೆ ಬೇಕಾದ್ಕೊಂಡು ಮೊದಲನೇದಾಗಿ ನಾವು ಡಿಸ್ಟ್ರಿಕ್ಟ್ ವೈಸ್ ಅನಾಲಿಸಿಸ್ ಮಾಡ್ತಾಯಿದ್ದೇವೆ. ಅದು ಸಾಧಾರಣ ಮುಗಿತಾ ಬಂತು ಡಿಸ್ಟ್ರಿಕ್ಟ್ ವೈಸ್ ಅನಾಲಿಸಿಸು. ಅದ್ರ ಹೆಚ್ಚು ಕಡಿಮೆ ಹಿಂದೆ ಹೇಗಿತ್ತು ಈಗ ಹೇಗಿದೆ ಅದರ ಬಗ್ಗೆ ಮಾಹಿತಿ ಇದು ಅದರ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ನಾವು ಇನ್ನು ತಾಲೂಕುಗಳ ಅದರ ಬಗ್ಗೆ ನೋಡಬೇಕು. ಆಗ 174 ತಾಲೂಕಿದ್ದದ್ದು ಈಗ 240 ತಾಲೂಕಾಗಿದೆ. ಅಂದರೆ ಅದೆಲ್ಲ ಅದನ್ನೆಲ್ಲ ಚೇಂಜ್ ಮಾಡಿದ್ದೆಲ್ಲ ಹೇಗಾಗಿದೆ, ಅದು ಯಾವ್ಯಾವ ಇಂಡಿಕೇಟರ್ಸ್ ಅಂಕಿಅಂಶಗಳನ್ನು ನಾವು ಸೂಚಿಗಳನ್ನು ನಾವು ತೆಗೆದುಕೊಳ್ಬೇಕು. ಅದರಿಂದ ಅದರ ಬಗ್ಗೆ ನಾವು ಡಿಟೇಲಾಗಿ ಅಧ್ಯಯನ ಮಾಡ್ತಿದ್ದೇವೆ. ಈಗ ಇಲ್ಲಿ ಬಂದಿರೋದು ಯಾಕೆಂತ ಹೇಳಿದರೆ ಇಲ್ಲಿ ಸ್ಪೆಸಿಫಿಕ್ ಪ್ರಾಬ್ಲಮ್ ಏನಿದೆ ಅಂತ ಕೇಳಲಿಕ್ಕೆ ಪ್ರಕಾರ ಇಲ್ಲಿದ್ದು ಅಡ್ವಾಂಟೇಜ್ ಏನು ಅಂತ ಹೇಳಿದರೆ ಇಲ್ಲಿ ತುಂಬ ಹಾರ್ಟಿಕಲ್ಚರ್, ಫ್ಲೋರಿಕಲ್ಚರ್, ಅನಿಮಲ್ ಹಸ್ಬೆಂಡ್ರಿ, ಸೆರಿಕಲ್ಚರ್ ಇದು. ಆಮೇಲೆ ಇದಕ್ಕೆ ಏನು ಇದು ಮಾಡಬೇಕು, ನಾವು ಯಾವ ರೀತಿಯಲ್ಲಿ ಅದನ್ನು ಹೆಲ್ಪ್ ಮಾಡಬೇಕು. ಈಗ ನೋಡಿ, ಇದು ಕೋಲಾರದಲ್ಲಿ ಹೋದರೆ ಅಲ್ಲಿ ಮಾರ್ಕೆಟಿಂಗ್ ಪ್ರಾಬ್ಲಮ್ ಇದೆ, ಕೋಲ್ಡ್ ಸ್ಟೋರೇಜ್ ಪ್ರಾಬ್ಲಮ್ ಇದೆ, ಕನೆಕ್ಟಿವಿಟಿ, ಕೋಲ್ಡ್ ಸ್ಟೋರೇಜ್, ಮಾರ್ಕೆಟಿಂಗ್, ಅದು ಏನೆಲ್ಲ ಸ್ಟ್ರೆಂಥನ್ ಮಾಡಬೇಕು ಅದೆಲ್ಲ ನಾವು ಇಲ್ಲಿ ಅದರ ಮಾಹಿತಿ ತಗೊಂಡು ಹೋಗಿ ತಗೊಂಡು ಹೋಗ್ತೇವೆ. ಕೊನೆಗೆ ನಮ್ಮ ರಿಪೋರ್ಟ್ನಲ್ಲಿ ಅದು ಯಾವ ರೀತಿಯಲ್ಲಿ ಇದನ್ನು ನಾವು ಅಳವಡಿಸಬೇಕೋ ಹಾಗೆ ಅಳವಡಿಸ್ಕೊಡೇವೆ. ಇದೆಲ್ಲ ಈಗ ನಾವು ಬಂದಿರೋದು ಇಲ್ಲಿದ್ದು ಮಾಹಿತಿ ತಗೊಳ್ಳಿಕ್ಕೆ. ಇಲ್ಲಿಂದ ಎಲ್ಲರದ್ದು ಎಲ್ಲ ಇಲ್ಲಿ ಎಲ್ಲ ತುಂಬ ಕೆಲಸ ಮಾಡಿದವರಿದ್ದಾರೆ ಇಲ್ಲಿ. ಅವರಿಗೆಲ್ಲ ಇದು ಅವ್ರದ್ದು ಎಕ್ಸ್ಪರ್ಟ್ ಅಡ್ವೈಸ್ ಎಲ್ಲ ನಾವು ತಗೊಂಡು ಹೋಗಬೇಕು ಅಂತ ಇಲ್ಲಿ ಬಂದಿದ್ದೇವೆ. ನೀವು ಬಂದದಕ್ಕೆ ನಂದು ಗಂಭೀರವಾದ ಜೀವನ ಸಮಸ್ಯೆ ಅಂತ ಹೇಳಿದರೆ ಇಲ್ಲಿ ನೀರಿದ್ದು ಸಮಸ್ಯೆ ತುಂಬ ಇದೆ, ಮಾರ್ಕೆಟಿಂಗ್ ಸಮಸ್ಯೆ ಇದೆ. ಕೋಲಾರದಲ್ಲಿ ನೋಡಿ ಪ್ರೈಸ್ ವೇರಿಯೇಷನ್ ತುಂಬ ಆಗ್ತಾ ಇರ್ತದೆ, ಮಾರ್ಕೆಟಿಂಗ್ ಇದಿದೆ. ಆಮೇಲೆ ನಂದು ಮತ್ತೊಂದು ನಾವು ಜನರಲಿ ನೋಡುತ್ತಿದ್ರೆ ಮಕ್ಕಳದ್ದು ಹಿಂದೆ ಎಜುಕೇಷನ್, ಹೆಲ್ತ್ ಕೇರ್ ಇದರ ಬಗ್ಗೆ ತುಂಬ ನಾವು ಇದು ತಗೊಳ್ಬೇಕು. ಟ್ರೈನಿಂಗ್, ಈಗ ನೋಡಿ ಅಗ್ರಿಕಲ್ಚರಲ್ಲಿ ತುಂಬ ಜನ ಇದ್ದಾರೆ, ಅಲ್ಲಿ ಅಗ್ರಿಕಲ್ಚರಿಂದ ಹಣ ಬರುವುದಿಲ್ಲ ಜಾಸ್ತಿ. ಅವರಿಗೆ ಅಗ್ರಿಕಲ್ಚರಲ್ಲಿ ಅವರಿಗೆ ಅವರಿಂದ ತುಂಬ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಕೊಂಡು ಅವ್ರಿಗೆ ಬೇರೆ ಎಲ್ಲ ಏನಾದರೂ ಕೆಲಸ ಮಾಡಿ ಅದೆಲ್ಲ ನಾವು ನೋಡ್ಕೊಳ್ಬೇಕಾಗುತ್ತೆ. ಟ್ರೈನಿಂಗು, ಎಜುಕೇಷನು, ಹೆಲ್ತ್ ಕೇರು, ಕನೆಕ್ಟಿವಿಟಿ, ಮಾರ್ಕೆಟಿಂಗ್, ಕೋಲ್ಡ್ ಸ್ಟೋರೇಜ್, ಇದೆಲ್ಲ ನಾವು ನೋಡಬೇಕು. ಚೈಲ್ಡ್ ಮ್ಯಾರೇಜ್ ಬಗ್ಗೆ ಬಂತು. ಚೈಲ್ಡ್ ಮ್ಯಾರೇಜ್ ಅಂದರೆ ಗರ್ಲ್ಸ್ ಆಫ್ಟರ್ 8th ಸ್ಟ್ಯಾಂಡರ್ಡ್ 9th ಡ್ರಾಪ್ ಔಟ್ ಆದ ಏನು ಮಾಡಬೇಕು ಚೈಲ್ಡ್ ಮ್ಯಾರೇಜ್ ಬಗ್ಗೆ? ಸಾಂತ್ವನ ಕೇಂದ್ರ, ಹೆಣ್ಮಕ್ಳದು ಏನಾದರೂ ಇದಾದರೆ ನೋಡ್ಕೋಬೇಕು ಅಂತ. SSLC ಆದಮೇಲೆ ಫೇಲ್ ಆದರೆ ಇದು ಮಾಡಬೇಕು, ಸ್ಕಿಲ್ ಡೆವಲಪ್ಮೆಂಟ್, ಏನು ಸ್ಕಿಲ್ ಡೆವಲಪ್ ಮಾಡಿದಾಗ ಅವನು ಪ್ರೊಡಕ್ಟಿವ್ ಆಗಿ ಹೇಗೆ ಯೂಸ್ ಮಾಡ್ಬೋದು ಅದ್ರ ಬಗ್ಗೆ ಎಲ್ಲ. ಈ 37,000 ರೂಪಾಯಿ ಕೋಟಿ ಕೊಟ್ಟದನ್ನು ಅದರದ್ದು 40% ಕಲಬುರಗಿ ಡಿವಿಷನ್ಗೆ ಹೋಗಿದೆ, 15% ಮೈಸೂರು ಡಿವಿಷನ್ಗೆ ಹೋಗಿದೆ, 20% ಬೆಳಗಾವಿ ಡಿವಿಷನ್ಗೆ ಹೋಗಿದೆ. ಇಲ್ಲಿಗೆ 25% ಬಂದಿದೆ. ಈ 25% ಅಂದರೆ ಅದು ಹಿಂದುಳಿದ ಜಾಗಕ್ಕೆ ಯಾವ್ಯಾವ ಇದಕ್ಕೆ ಬಂದು ಅದರ ಬಗ್ಗೆ ನಾವು ಏನೆಲ್ಲ ಇನ್ಸ್ಟಿಟ್ಯೂಷನ್ ಮಾಡಿದ್ದಾರೆ, ಏನೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ದಾರೆ, ಅದ್ರ ಬಗ್ಗೆ ಎಲ್ಲ ಲಿಸ್ಟ್ ಇದೆ ನಮ್ಮ ಹತ್ರ. ಅದೆಲ್ಲ ನೋಡಬೇಕು ನಾವು. ಅದ್ರ ಬಗ್ಗೆ ಇನ್ನೂ ಅಧ್ಯಯನ ಮಾಡಬೇಕು. ಅವರು ಸ್ಪೆಷಲ್ ಡೆವಲಪ್ಮೆಂಟ್ ಬ್ಯಾಂಗ್ಳೂರು ಚಂದ್ರಶೇಖರ ಅವರೆಲ್ಲ ಅದರ ಬಗ್ಗೆ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಅದು ಆಗಿದೆ. ಅದು ಆಗಿದ್ದರೂ ಈಗ 40% ಕಲಬುರಗಿ ಡಿವಿಷನ್ ಕೊಟ್ಟಿದ್ದರೂ ಕಲಬುರಗಿ ಡಿವಿಷನಲ್ಲಿ ಈಗಲೂ ಪ್ರಾಬ್ಲಮ್ ತುಂಬ ಇದೆ. ಅದು ಹೇಗೆ ಅಂದರೆ ಡೆವಲಪ್ಮೆಂಟ್ ಅಂದರೆ ಖಾಲಿ ಹಣ ಕೊಡೋದಲ್ಲ,
ಡೆವಲಪ್ಮೆಂಟ್ ಅಂತ ಹೇಳಿದರೆ ಅಲ್ಲಿದ್ದು ಇನಿಷಿಯೇಟಿವ್ ಬರಬೇಕು. ಈಗ ಪ್ರೈವೇಟ್ ಸೆಕ್ಟರಲ್ಲಿ ಏನಾದರೂ ಅದಕ್ಕೆ ಎಲ್ಲ ಗೌರ್ಮೆಂಟ್ ಮಾಡಬೇಕಂದ್ರೆ ಎಲ್ಲ ಗೌರ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಪ್ರೈವೇಟ್ ಸೆಕ್ಟರ್ ಕೂಡ ಬರಬೇಕು. ಅದು ಪ್ರೈವೇಟ್ ಸೆಕ್ಟರ್ ಬರಬೇಕಿದ್ರೆ ಏನೆಲ್ಲ ಫೆಸಿಲಿಟೀಸ್ ಕೊಡಬೇಕು, ಏನೆಲ್ಲ ಇನ್ಸೆಂಟಿವ್ಸ್ ಕೊಡಬೇಕು, ಏನೆಲ್ಲ ರಿಫಾರ್ಮ್ಸ್ ಏನು ಮಾಡಬೇಕು ಅದೆಲ್ಲ ನೋಡಬೇಕಾಗುತ್ತೆ. ಮುಖ್ಯವಾಗಿ ಏನಾಗಿದೆ ಅಂದರೆ ಈ 1956ರಲ್ಲಿ ಕರ್ನಾಟಕ ಇದು ಮೈಸೂರು ಓಲ್ಡ್ ಮೈಸೂರು ಮತ್ತು ಕರ್ನಾಟಕ ಸ್ಟೇಟ್ ಮಾಡಿದಾಗ ಬಾಂಬೆ ಕರ್ನಾಟಕ ಇದರಿಂದ ಕೆಲವು ಡಿಸ್ಟ್ರಿಕ್ಟ್ ತಗೊಂಡಿದ್ದೀವಿ, ಹೈದರಾಬಾದ್ ಕರ್ನಾಟಕದಿಂದ ಕೆಲವು ಡಿಸ್ಟ್ರಿಕ್ಟ್ ತಗೊಂಡಿದ್ದೇವೆ, ಮೆಡ್ರಾಸ್ ಪ್ರೆಸಿಡೆನ್ಸಿಯಿಂದ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ತಗೊಂಡಿದ್ದೇವೆ. ಆಮೇಲೆ ಇದನ್ನೆಲ್ಲ ತೆಗೆದು ಆಮೇಲೆ ಕೊಡಗು ಡಿಸ್ಟ್ರಿಕ್ಟ್ ಒಂದು ಸಪ್ರೇಟಾಗಿ ಅದನ್ನು ತಗೊಂಡಿದ್ದೇವೆ. ಇದೆಲ್ಲ ಮೈಸೂರು ರಾಯಲ್ ಇದು ರಾಜರ ಇದ್ರ ಜೊತೆಗೆ ಇದು ಮಾಡಿದ್ವಿ. ಆಗ ನೋಡಿದಾಗ ಆಗಲೇ ತುಂಬ ಡೆವಲಪ್ಮೆಂಟ್ ಡಿಫರೆನ್ಸ್ ತುಂಬ ಇತ್ತು. ಈಗ ನೀವು ತುಂಬ ನೋಡಿದರೆ ಇದರ ಚಿಕ್ಕಬಳ್ಳಾಪುರದಲ್ಲಿಯೂ ಕೂಡ, ಅಂದರೆ ಚಿಕ್ಕಬಳ್ಳಾಪುರದಲ್ಲಿ ನಾವು ನೋಡಿದ್ದು ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳಿದ್ವಿ. ಕೆಲವು ಡಿಸ್ಟ್ರಿಕ್ಟ್ಗಳದ್ದು ಅಷ್ಟು ಡೆವಲಪ್ ಆಗಿಲ್ಲ. ಅದು ಯಾವ ರೀತಿಯಲ್ಲಿ ಡೆವಲಪ್ ಆಗಿಲ್ಲ ಅಂತ ನಾವು ನೋಡಬೇಕು. ಅದು ಅಂಕಿಅಂಶಗಳ ಪ್ರಕಾರ ನಾವು ಎಕ್ಸಾಮಿನ್ ಮಾಡಬೇಕು. ಕೋಲಾರ, ಚಿಕ್ಕಬಳ್ಳಾಪುರ ಇದೆಲ್ಲ ಇನ್ನು ನಾವು ನೋಡಬೇಕು. ಆದರೆ ಇಲ್ಲಿದ್ದು ಎಕ್ಸ್ಪೀರಿಯನ್ಸ್ ಏನು, ಮಾಹಿತಿ ಏನು ಅಂತೇಳಿ ಇದು ಮಾಡೋಕ್ಕೆ ನಾವು ಬಂದಿರೋದು. ಈಗ ಈ ಜಿಲ್ಲೆ ಪ್ರಧಾನವಾಗಿ 78 ವರ್ಷ ಆಗಿ ಸ್ವಾತಂತ್ರ್ಯ ಬಂದು ಹೆಚ್ಚಿನ ಮೇಲೆ ನೀರು ಬಂದಿದೆ. ಅದರಿಂದ ತುಂಬ ಅಪಾಯನೇ ಜಾಸ್ತಿ ಇದೆ. ಎತ್ತಿನ ಹೊಳೆ ಬರ್ತಿದೆ ಅಂತ ಹೇಳ್ತಿದ್ದಾರೆ, 13 ವರ್ಷ ಬರ್ತಾನೆ ಇದೆ. ಸೊ ಈ ಬಗ್ಗೆ ಇಲ್ಲಿ ನೀರಾವರಿ ಒಂದು ಕೊಟ್ಟರೆ ಈ ಜಿಲ್ಲೆಯವರು ದೇಶಕ್ಕೆ ಏನು ಬೇಕಾದ್ರೂ ಬೆಳ್ಕೊಳ್ಳುವಷ್ಟು ಸಾಮರ್ಥ್ಯ ಅಗ್ರಿಕಲ್ಚರಿಂದ ಆಗುತ್ತೆ ಸರ್. ಒಂದು ಮಾತು ನಾನು ಹೇಳ್ತೇನೆ ನಿಮಗೆ ಸರ್, ಅದು ಸ್ವಲ್ಪ ನಿಮ್ಮ ಪಾಯಿಂಟ್ ವೆಲ್ ಟೇಕನ್. ಯಾವಾಗ ಎತ್ತಿನೊಳೆ ಶುರುವಾಯಿತು, ನಾನೇ ಜಿಲ್ಲಾಧಿಕಾರಿಗಳಿದ್ದೆ ಇಲ್ಲಿ, ಸೊ ಐ ಆಮ್ ಅವೇರ್ ಆಫ್ ದ್ಯಾಟ್. ಇದು ಅಷ್ಟು ಸಿಂಪಲ್ ಪ್ರಾಬ್ಲಮ್ ಅಲ್ಲ, ಭಾಳ ಸ್ವಲ್ಪ ಕಾಂಪ್ಲೆಕ್ಸ್ ಇದೆ. ಬಟ್ ಈ ಸಮಿತಿ ಈ ಪ್ರಾಜೆಕ್ಟು ಆ ಪ್ರಾಜೆಕ್ಟ್ ಅನ್ನೋದಿಲ್ಲ, ನಾವು ಔಟ್ಕಮ್ ಬೇಸ್ಡ್ ಅಂತ ಹೇಳ್ತೇವೆ. ಸೊ ನಿಮ್ಮ ಜಿಲ್ಲೆಗೆ ನಾವು ಅಂಕಿಅಂಶಗಳನ್ನ ನೋಡಿಬಿಟ್ಟು ಏನು ಕರೆಕ್ಟ್ ಇದೆ ಅದು ಸಜೆಸ್ಟ್ ಮಾಡ್ತೇವೆ. ಇಷ್ಟು ನಾವು ಹೇಳ್ಬೋದು. ಪರ್ಟಿಕ್ಯುಲರ್ ಆಗಿ ಇದು ಅದು ಪ್ರಾಜೆಕ್ಟ್ ಬಗ್ಗೆ ಹೇಳೋದು ನಮ್ಮ ಲೆವೆಲಾಗಿ ಸೂಕ್ತ ಇಲ್ಲ. ತಾಲೂಕುಗಳು 240 ಏರಿರ್ತಕ್ಕಂಥದ್ದು ಅಂದರೆ ಪ್ರಾದೇಶಿಕ ಅಸಮತೋಲನ ಜಾಸ್ತಿ ಆಗ್ತಾ ಇದೆ ಅಂತ ಇಲ್ಲ. ಸ್ವಲ್ಪ 176 ತಾಲೂಕಿದ್ವು. 176 ತಾಲೂಕೀಗ 225 ತಾಲೂಕು, 240 ತಾಲೂಕಾಗಿದೆ. ಆದರೆ ಇರೋ ತಾಲೂಕುಗಳೇ ಅದು. ಈಗ ಬಾಗೇಪಳ್ಳಿಯಿಂದ ಚೇಲೂರು ತೆಗೆದಂಗೆ, ಇಲ್ಲಿ ಮಂಚನಹಳ್ಳಿ ಮಾಡ್ದಂಗೆ. ಓಕೆ, ಸೊ ತಾಲೂಕಾ ಹೋಬಳಿ ಒಳಗೂ ಸ್ವಲ್ಪ ವ್ಯತ್ಯಾಸ ಇರ್ತದೆ. ಆದರೆ ನಾವು ಹೋಬಳಿ ಲೆವೆಲ್ ಒಳಗೆ ಹೋಗ್ಲಿಕ್ಕೆ ಬರೋದಿಲ್ಲ. ಈಗ ಸದ್ಯಕ್ಕೆ ಜಿಲ್ಲಾ ಲೆವೆಲ್ ನೋಡ್ತಾ ಇದ್ದೇವೆ. ತಾಲೂಕಾ ಲೆವೆಲ್ ಅಂಕಿಅಂಶಗಳನ್ನು ನೋಡಿಬಿಟ್ಟು ಒಂದು ಶಿಫಾರಸು ಮಾಡ್ತೇವೆ. ಹೇಗೆ ಒಂದು ವ್ಯವಸ್ಥಿತವಾಗಿ ನಾವು ಅನುದಾನ ಕೊಟ್ಟರೆ ಅದರಿಂದ ನಿಮ್ಮದು ಬೇರೆ ಬೇರೆ ಔಟ್ಕಮ್ಸ್ ಅಂತ ಹೇಳ್ತೇವಲ್ಲ, ಅದು ಚೆನ್ನಾಗಾಗ್ಬೋದು ಅಂತ. ದಿಸ್ ಈಸ್ ಅವರ್ ಥಿಂಗ್. ನಾವು ಪರ್ಟಿಕ್ಯುಲರ್ ಈ ಪ್ರಾಜೆಕ್ಟು ಆ ಪ್ರಾಜೆಕ್ಟ್ ಅಂತ ಹೇಳೋದು ಅಷ್ಟು ನಮ್ಮ ಕಡೆಯಿಂದ ಸೂಕ್ತ ಅಲ್ಲ. ಬಟ್ ವಿ ಕ್ಯಾನ್ ಟೆಲ್ ಸೆಕ್ಟರಾಲ್ ಇದು ನೋಡಿ ಅಂತ ಹೇಳ್ಬೋದು. ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಸೆಪ್ಟೆಂಬರ್ ಪ್ರಾಜೆಕ್ಟಿನ ಬಗ್ಗೆ ಮಾತಾಡೋದಿಲ್ಲ, ಯಾವ ಪ್ರಾಜೆಕ್ಟ್ ಬಗ್ಗೆ. ಆದರೆ ನೀವು ಹೇಳ್ತಾ ಇದ್ರೆ ನೀರಾವರಿ ಬಂದರೆ ಎಲ್ಲ ಆಗುತ್ತೆ ಅಂತ, ಅದು ಆಗೋದಿಲ್ಲ. ಈಗ ನೋಡಿ, ಮಂಡ್ಯ ಜಿಲ್ಲೆಯಲ್ಲಿ ನೀರಾವರಿ ಬಂದಿದೆ. ಮೈಸೂರಿಂದ ಕನ್ನಂಬಾಡಿ ಅಣೆಕಟ್ಟಿಂದ ಎಲ್ಲ ನೀರಾವರಿ ಬಂದಿದೆ. ನೀವು ಇಷ್ಟೆಲ್ಲ ನೀರಾವರಿ ಬಂದು ಇದು ಮಾಡಿದರೆ ಅಲ್ಲಿದು ಗ್ರೋತ್ ಆಗೋದಿಲ್ಲ. ಈಗ ನೀವು ರಾಜ್ಯದಲ್ಲಿ ನೋಡಿದರೆ ಎಗ್ರಿಕಲ್ಚರಿಂದ ಕಾಂಟ್ರಿಬ್ಯೂಷನ್ ಎಷ್ಟು ನಿಮ್ಮ ಇನ್ಕಮಲ್ಲಿ, ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟಲ್ಲಿ ಎಗ್ರಿಕಲ್ಚರ್ ಕಾಂಟ್ರಿಬ್ಯೂಷನ್ 9%. ಇಷ್ಟೆಲ್ಲ ನಾವು ಖರ್ಚು ಮಾಡಿ ಇಷ್ಟೆಲ್ಲ ಇರಿಗೇಷನ್ ಮಾಡಿದರೆ ಒಟ್ಟಿಗೆ ನಿಮಗೆ 89% ಇನ್ಕಮ್ ಅಲ್ಲಿಂದ ಬರೋದು. 46% ಜನ ಅಲ್ಲಿ ಕೆಲಸ ಮಾಡ್ತಾರೆ. ಆ 46% ಜನಕ್ಕೆ 9% ಇನ್ಕಮ್ ಸಿಗುತ್ತೆ. ಈಗ ಏನಾಗುತ್ತೆ, ಫ್ರೀ ವಾಟರ್, ಫ್ರೀ ಎಕ್ಸೆಸಿವ್ ಫರ್ಟಿಲೈಸರ್ ಯೂಸ್, ಅಂದರೆ ಫ್ರೀ ಎಲೆಕ್ಟ್ರಿಸಿಟಿ, ಎಲ್ಲ ಕಬ್ಬು ಭತ್ತ ಬೆಳೆಸ್ತಾರೆ. ಅದು ಯಾರೂ ಚೇಂಜ್ ಮಾಡೋದಿಲ್ಲ. ಅದರದ್ದು ಅದು ವರ್ಷಕ್ಕೆ ಹೆಚ್ಚಿಗೆ ಆದರೂ ಒಂದು 2%, 3%, 4% ಆಗ್ಬೋದು. ಅಂದರೆ ಕ್ರಾಪಿಂಗ್ ಪ್ಯಾಟರ್ನ್ ಚೇಂಜ್ ಮಾಡಲಿಕ್ಕೆ ಅವರಿಗೆ ಇನ್ಸೆಂಟಿವ್ ಇಲ್ಲ.
ನೀವು ಮಂಡ್ಯ ಜಿಲ್ಲೆ ಮಾತಾಡಿದ್ರೆ ನಮ್ಮ ಜಿಲ್ಲೆಯಲ್ಲಿ ಕಮರ್ಷಿಯಲ್ ಕ್ರಾಪ್ಗೆ ಜಾಸ್ತಿ ಕಮರ್ಷಿಯಲ್ ಕ್ರಾಪ್ಸ್ ಜಾಸ್ತಿ ಇದ್ದರೆ ನೀವು ಅದರಲ್ಲಿ ಮೈಕ್ರೋ ಇರಿಗೇಷನ್ ಈ ರೀತಿ ಎಲ್ಲ ಯೂಸ್ ಮಾಡಬೇಕಾಗುತ್ತೆ. ಅಂದರೆ ನೀರು ಬಂದರೆ ಎಲ್ಲ ಸರಿಯಾಗಿ ಆಗುತ್ತೆ ಅಂದರೆ ಅದಲ್ಲ. ಯಾಕಂತ ಹೇಳಿದರೆ ಅಲ್ಲಿದ್ದು ಫ್ರೀ ವಾಟರ್ ಇದ್ದರೆ, ಫ್ರೀ ಎಲೆಕ್ಟ್ರಿಸಿಟಿ ಇದ್ದರೆ ಆಮೇಲೆ ನಿಮ್ಮದು ಕಬ್ಬು ಮಾಡಿದರೆ ಪ್ರಾಬ್ಲಮ್ ಆಗುತ್ತೆ. ಸಾಹೇಬ್ರದ್ದು ಅದು ಇಂಪಾರ್ಟೆಂಟ್ ಇದೆ. ದಯವಿಟ್ಟು ಒಂದು ನೀರಿನ ಜೊತೆ ನೀವೇನು ಹೇಳ್ತೀರಿ, ನೀರು ಬರಬೇಕಾಗ್ತದೆ. ಯಾವ ಸ್ಕೀಮ್ ಅಂತ ಇದೆಲ್ಲ ಎಲ್ಲ ಯಾವ ಜಿಲ್ಲೆನೂ ಇರಲಿ ನೀರು ಬೇಕಾಗ್ತದೆ. ಆ ಜಿಲ್ಲೆಯೊಳಗೆ ನೀರು ಬಂದರೆ 2-3 ಇಂಪಾರ್ಟೆಂಟ್. ಒಂದು ಕುಡಿಯೋ ನೀರಿಗೆ ಫಸ್ಟ್ ಆಯಿತು, ತಮ್ಗೆ ಗೊತ್ತು ಬೇರೆ ಬೇರೆ ಸ್ಕೀಮಲ್ಲಿ. ಎರಡನೇದು ಆ ನೀರಿಂದ ತಮ್ಮದು ಕಮರ್ಷಿಯಲ್ ಆ್ಯಕ್ಟಿವಿಟಿ ಇರ್ಬೋದು, ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟಿ ಇರ್ಬೋದು, ಅಗ್ರಿಕಲ್ಚರಲ್ ಆ್ಯಕ್ಟಿವಿಟಿ, ಮೂರಕ್ಕೂ ಸಹಾಯ ಆಗ್ತದೆ. ಆದರೆ ನೀವು ಆ 1 ಲೀಟರ್ ನೀರು 1000 ಲೀಟರ್ ನೀರು ಎಷ್ಟು ಸರಿಯಾಗಿ ಉಪಯೋಗಿಸ್ತೀರಿ ಅದು ಇಂಪಾರ್ಟೆಂಟ್ ಆಗ್ತದೆ. ಸಾಹೇಬ್ರು ಹೇಳಿದ್ರು ಅನ್ಎಂಪ್ಲಾಯ್ಮೆಂಟ್ ಅಂತ. ಹಾಂ, ಸೊ ಈ ಮೂರರಲ್ಲಿ ಕಮರ್ಷಿಯಲ್ ಆ್ಯಕ್ಟಿವಿಟಿ, ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟಿ, ಅಗ್ರಿಕಲ್ಚರ್ ಆ್ಯಕ್ಟಿವಿಟಿ, ಎಲ್ಲಿ ಮಕ್ಕಳಿಗೆ ಕೌಶಲ್ಯ ಇದೆ, ಎಲ್ಲಿ ಮಕ್ಕಳು ಅದನ್ನು ಸರಿಯಾಗಿ ಸದುಪಯೋಗಿಸ್ಪಡ್ತಾರೆ, ಆವಾಗ ಆ ರೀತಿ ನೋಡಿದ್ರೆ ನಮಗಿನ್ನೂ ಔಟ್ಕಮ್ಸ್ ಬರ್ತದೆ. ಸೊ ತಾವೇನು ಹೇಳಿದ್ರೆ ನೀರು ಇಸ್ ಅನ್ ಇನ್ಪುಟ್, ಇಸ್ ಜಸ್ಟ್ ದ್ಯಾಟ್. ಔಟ್ಪುಟ್ ಆ್ಯಂಡ್ ಔಟ್ಕಮ್ಸ್ ಆರ್ ಮೋರ್ ಇಂಪಾರ್ಟೆಂಟ್. ಈ ಸಮಿತಿ ಪರಿಶೀಲಿಸ್ತದೆ. ಸೊ ಇರಿಗೇಷನ್ ಸ್ಕೀಮ್ಸ್ ಇದ್ದಾವೆಲ್ಲ ಇಂಪಾರ್ಟೆಂಟ್ ಇದ್ದಾವೆ ಸ್ಕೀಮ್ಸು. ಆದರೆ ಅದರ ಜೊತೆ ಆ ನೀರನ್ನು ನಾವು ಇನ್ನೂ ಹೇಗೆ ಸದುಪಯೋಗ ಪಡ್ಕೋಬೋದು ಅದು ಇಂಪಾರ್ಟೆಂಟ್ ಇದೆ ಸರ್. ಅದು ಸ್ವಲ್ಪ ತಾವು ಹಾಗೆಂದಿಲ್ಲ. ಸಾಹೇಬ್ರು ಏನು ಹೇಳಿದ್ರಂದರೆ ಕೃಷಿ ಇದರೊಳಗೆ 9% GSDP ಬರ್ತಾ ಇದೆ, 46% ಜನರಿದ್ದಾರೆ. ನಾವು ಎಷ್ಟು ಆ ನೀರಿಂದ ಇನ್ನೂ ಜಾಸ್ತಿ ಉತ್ಪನ್ನ ಮಾಡ್ಬೋದು. ಈಗ ಉದಾಹರಣೆ ಮೈಕ್ರೋ ಇರಿಗೇಷನ್ ಅಂದರು. ಈಗ ನಾವು ಫ್ಲಡ್ಡಿಂಗ್ ಟೆಕ್ನಿಕ್ ಇದೆ, ಮೈಕ್ರೋ ಇರಿಗೇಷನ್ ಟೆಕ್ನಿಕ್ ಇದೆ. ಬೇರೆ ಬೇರೆ ಕಡೆ ತಾವು ನೋಡ್ಬೋದು ಕಬ್ಬಿಂದು ಮೈಕ್ರೋ ಇರಿಗೇಷನ್ ಮಾಡ್ತಾರೆ. ಅಂದರೆ 1 ಲೀಟ್ರ್ಗಿಂತ 100 ml ಕರೆಕ್ಟಾಗಿ ಮೈಕ್ರೋ ಇರಿಗೇಷನ್. ಆ ರೀತಿ ನಾವು ಹೇಗೆ ಆಧುನಿಕ ತಂತ್ರಜ್ಞಾನ ಇರ್ಬೋದು, ಆಧುನಿಕ ನಮ್ಮ ವಿಜ್ಞಾನ ಇರ್ಬೋದು ಉಪಯೋಗಿಸ್ಕೊಂಡು ಮಾಡ್ತೇವೆ ಅದು ಇಂಪಾರ್ಟೆಂಟ್. ಅದ್ರ ಜೊತೆ ಫುಡ್ ಪ್ರೊಸೆಸಿಂಗ್. ಈಗ ನೀವು ಇಷ್ಟು ಹಾರ್ಟಿಕಲ್ಚರ್ ಕ್ರಾಪ್ ಗ್ರೋ ಮಾಡ್ತೀರಿ, ಅದಕ್ಕೆ ಫುಡ್ ಪ್ರೊಸೆಸಿಂಗ್ ಮಾಡಿದ್ರೆ ಹೇಗೆ, ಅದಕ್ಕೂ ನೀರು ಬೇಕು, ಅದಕ್ಕೂ ಎಲೆಕ್ಟ್ರಿಸಿಟಿ ಬೇಕು. ಸೊ ಇವೆಲ್ಲ ನಾವು ಹಂತಾಗಿ ಮಾಡಬೇಕು. ಔಟ್ಕಮ್ಸ್ ಹೇಗಿದೆ ಅಂತ ನಮ್ದಂತರೂ ಕನ್ವಿನ್ಸ್ಡ್ ಇದೆ. ಒಬ್ಬ ರೈತ ಏನಿದ್ದಾನೆ ಅವನು ಅನ್ನದಾತ, ಅದ್ರದ್ದೇನು ಡೌಟೇ ಇಲ್ಲ. ಆದರೆ ಹೇಗೆ ಅವನಿಗೆ ಬೆಸ್ಟ್ ರಿಟರ್ನ್ಸ್ ಬರ್ತದೆ ಅದು ನಾವು ನೋಡ್ಕೋಬೇಕಾಗ್ತದೆ. ಅಲ್ಲ ಈಗ ಬಿಡ್ರಿ, ಆವಾಗೇ ಬಿಟ್ಟಿಲ್ಲ ಆಗಿದ್ರಿ, ಈಗ ಇನ್ನೂ ಕಷ್ಟ. ಪ್ಲಸ್ ನಿಮ್ಮಲ್ಲಿ ಎಷ್ಟು ಕೆರೆಗಳು ಕುಂಟೆಗಳಿದ್ವು ನೋಡಿದ್ದಾನೆ ನಾನು. ಲಾಸ್ಟ್ ಟೈಮ್ ಇದ್ದಾಗ ನಿಮ್ದು ಅಮಾನಿ ಕೆರೆ ಫ್ಲಡ್ ಆಗಿರೋದು ನೋಡಿದ್ದಾನೆ. ಆ ಯಾವುದೋ ಟ್ಯಾಂಕ್ ಇದೆಯಲ್ಲ ನಿಮ್ಮದಲ್ಲಿ? ಇಲ್ಲ ಶ್ರೀನಿವಾಸಗರ ಕಡೆ, ಈ ಕಡೆ ಇಲ್ಲೇ ನಿಮ್ಮ ಚಿಕ್ಕಬಳ್ಳಾಪುರ ಚಕ್ಕಲ್ಮಡುಗು ಸಾಲ್ವ್ ಮಾಡಿದ್ದು ನಾನು. ಅದಿದು ಇನ್ನೊಂದಿದೆ ಅಲ್ರಿ, ಕೆರೆ ಇದೆ ಅಲ್ಲ, ಕಂದ್ವಾರ ಕೆರೆ ಫ್ಲಡ್ ಆಗೋದು ನೋಡಿದ್ದಾನೆ. ಫೈನಾನ್ಸ್ ಕಮಿಷನ್ ಟೀಮ್ ಆವಾಗ ತಂದು ತೋರಿಸಿದ್ದೇವೆ ಅವಾಗೆ ಹಿಂಗೆ ಇದು ಮಾಡಿದ್ದಾರೆ ಅಂತ. ಸೊ ಚಿಕ್ಕಬಳ್ಳಾಪುರ ಜನತೆ ನನಗೆ ಗೊತ್ತಿರೋ ಹಾಗೆ ಕ್ವಾಯಟಾಗಿ ಕೆಲಸ ಮಾಡ್ತಾ ಹೋಗ್ತಾರೆ. ನಾವು ನಿಮಗೆ ಹೇಗೆ ನಮ್ಮ ಸಮಿತಿ ಮೂಲಕ ಏನು ಶಿಫಾರಸು ಮಾಡ್ತೇವೆ ಸರ್ಕಾರದಿಂದ ನಿಮಗೆ ಉಪಯೋಗ ಬರ್ತದೆ ಅದು ನೋಡ್ಕೊಳ್ತೇವೆ. ಅದು ಏನಿದೆ ಸರ್ ಇಲ್ಲಿನ ಅಸಮತೋಲನ ನಿವಾರಣೆಗೆ ನಿಮ್ಮ ಸಜೆಷನ್ ಏನು? ಇನ್ನೂ ನಮ್ಮ ಸಜೆಷನ್ ಇಲ್ಲ ಸದ್ಯಕ್ಕೆ. ಈಗ ಅಂಕಿಅಂಶಗಳಿಗೆ ನೋಡಿ, ತಮ್ಮ ಮಾತು ಕೇಳಿ ಓವರಾಲ್ ಅದು ಮಾಡಿಬಿಟ್ಟು ಒಂದು ವ್ಯವಸ್ಥಿತವಾಗಿ ಹೇಳ್ತಾರೆ. ಸಾರ್ವಜನಿಕರಿಂದ ಎಷ್ಟು ಅಹವಾಲು ಬಂದಿದೆ ಸರ್? ಟೋಟಲ್ ಅಹವಾಲಲ್ಲ, ರೆಕಮೆಂಡೇಷನ್ ಒಂದು 5-6 ಜನರ ಕಡೆಯಿಂದ ಬಂತು. ನಾನು ಹೇಳ್ದಂಗೆ ಸಾಂತ್ವನಾಗಿ ಇವೆಲ್ಲ ಬಂತು, ಚೈಲ್ಡ್ ಮ್ಯಾರೇಜು. ಇನ್ನೊಬ್ಬರು ಇಂಡಸ್ಟ್ರೀಸ್ ಅಸೋಸಿಯೇಷನ್ ಬಂದರು. ಕಡಿಮೆ ರೇಟ್ ಒಳಗೆ ನಮ್ಗೆ ಇಂಡಸ್ಟ್ರೀಸ್ ಕೊಡಿ, ಸ್ವಲ್ಪ ಹೆಚ್ಚಿನ ಇನ್ಸೆಂಟಿವ್ಸ್ ಕೊಡ್ರಿ, ಟೈಮ್ ಒಳಗೆ ಇನ್ಸೆಂಟಿವ್ಸ್ ಕೊಡ್ರಿ ಅಂತ ಬಂತು. ಸ್ವಲ್ಪ ಜನರದ್ದು ಸ್ವಲ್ಪ ಕೌಶಲ್ಯ ಅಭಿವೃದ್ಧಿ ಮಾಡಿರಿ ಅಂತ ಬಂತು. ಸ್ವಲ್ಪ ಅಧಿಕಾರಿಗಳು ಬೇರೆ ಬೇರೆ ಜಿಲ್ಲೆಯಿಂದ ಬಂದಿದ್ದರು. ನಮ್ಗೆ ಹೆಚ್ಚಿಗೆ ಟೀಚರ್ಸ್ ಕೊಡಿ, ನಮಗೆ ಒಂದು ಸ್ವಲ್ಪ ಪೌಷ್ಟಿಕ ಆಹಾರ, ಮಿಡ್ ಡೇ ಮೀಲ್ ಚೆನ್ನಾಗಿರೋದು ಹಿಂಗೆ ಕೊಡಿ, ಅವೆಲ್ಲ ಬಂತು. ಆಂಧ್ರ ಬಾರ್ಡರು. ಆಮೇಲೆ ಇನ್ನೊಂದು ಏನಾಗ್ತಿತ್ತು, ಸ್ವಲ್ಪ ಪರ್ಟಿಕ್ಯುಲರ್ ಕಮ್ಯುನಿಟೀಸಲ್ಲಿದ್ದಾಗ ಪಾಪ ಅವ್ರು ಬಾಂಬೆಗೆ ಹೋಗೋದು ಇವೆಲ್ಲ ಆಗ್ತಿತ್ತು. ಈಗ ಬಹಳ ಕಡಿಮೆ ಆಗಿದೆ. ಸ್ವಲ್ಪ ಶಿಡ್ಲಘಟ್ಟ ಒಳಗಿತ್ತು ಅರ್ಲಿ ಚೈಲ್ಡ್ ಮ್ಯಾರೇಜ್. ಸೊ ಅದು ನಾವು ಕಾನ್ಸ್ಟೆಂಟ್ಲಿ ಟ್ಯಾಕಲ್ ಮಾಡ್ತಾ ಇದ್ವಿ. ನಮ್ಮ ಯಾರು ಅಧಿಕಾರಿಗಳಿದೆ ತಹಶೀಲ್ದಾರಿಗೆ ಟ್ಯಾಕಲ್ ಮಾಡ್ತಾ ಇದ್ವಿ. ಶಿಡ್ಲಘಟ್ಟ ಬಿಕಾಸ್ ಆಫ್ ದಟ್ ಸೆರಿಕಲ್ಚರ್ ಇದೆಯಲ್ಲ, ಅದಕ್ಕೆ ಹಗೂರ್ಗೆ ಈಗ ಹೊಸಾದ ನಿಮಗೆ ಹೈಟೆಕ್ ಕೂಕೂನ್ ಮಾರ್ಕೆಟ್ ಕೊಟ್ಟಿದ್ದೇವೆ. ಇದ್ರೊಳಗೆ ಅಂಥವೆಲ್ಲ ಹಗೂರ್ಗೆ ಇದಾಗ್ತದೆ. ನಿಮ್ಮ ಜೊತೆ ಇದ್ದೇವೆ. ಇದು ಸ್ವಲ್ಪ ನಮ್ಮ ಸಮಿತಿ ಮಾನ್ಯ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಸಮಿತಿ ಏನು ಇದು ಮಾಡ್ತದೆ, ನಿಮ್ಮ ಜಿಲ್ಲೆಗೂ ಅದರಿಂದ ಪ್ರಯೋಜನ ಇರ್ತದೆ ಅಂತ ನಾನು ನಿಮ್ಮಲ್ಲಿ ಹೇಳ್ಕೊಳ್ತೀನಿ. ತಾವೆಲ್ಲರೂ ಬಂದಿದ್ದೀರಿ, ತಮ್ಮ ಎಲ್ಲರಿಗೆ ನಮ್ಮ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಕೋಲ್ಡ್ ಸ್ಟೋರೇಜ್ಗೆ ತುಂಬ ಒತ್ತಾಯ. ನೀವೆಲ್ಲ ನಮಗೂ ಅವಕಾಶ ಕೊಟ್ರಿ, ಇದಾಯಿತು. ಥ್ಯಾಂಕ್ ಯು.